ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈಗ ಸರ್ಕಾರವನ್ನ ಕಟ್ಟಿ ಹಾಕುವುದಕ್ಕೆ ಜೆಡಿಎಸ್ ಬತ್ತಳಿಕೆಯಲ್ಲಿರುವ ಪ್ರಮುಖ ಅಸ್ತ್ರ ಅಂದ್ರೆ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರ. ಆರಂಭದಿಂದಲೂ ಪ್ರತ್ಯೇಕ ಪ್ರತಿಭಟನೆ, ಪಾದಯಾತ್ರೆ ಆಯಿತು. ಇವತ್ತು ಬೆಂಗಳೂರಿನಲ್ಲಿ ಅತಿ ದೊಡ್ಡ ಹೋರಾಟಕ್ಕೆ ಜೆಡಿಎಸ್ ನಾಯಕರು ಸಿದ್ಧರಾಗಿದ್ದಾರೆ. ಪ್ರಮುಖವಾಗಿ ಇವತ್ತಿನ ಹೋರಾಟದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಭಾಗಿಯಾಗ್ತಾ ಇರೋದು ಗಮನ ಸೆಳೀತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ನ ರಣಕಹಳೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಬೀದಿಗಿಳಿತಾ ಇದೆ ಜೆಡಿಎಸ್. ಅಂದ್ರೆ ಜೆಡಿಎಸ್ನ ನಾಯಕರು ಹೋರಾಟದಲ್ಲಿ ಇರ್ತಾರೆ. ಜೆಡಿಎಸ್ ನಿಂದ ಬೃಹತ್ ಹೋರಾಟಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಸರಿಯಾಗಿ 11 ಗಂಟೆಗೆ ಹೋರಾಟ ಪ್ರಾರಂಭ ಆಗುತ್ತೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಭಾರಿ ಪ್ರತಿಭಟನೆಗೆ ಸಜ್ಜಾಗಿದ್ದು ಜೆಡಿಎಸ್ ನಾಯಕರು ಫ್ರೀಡಂ ಪಾರ್ಕ್ ನಲ್ಲಿ ಕೆಲವೇ ಕ್ಷಣಗಳಲ್ಲಿ ಹೋರಾಟ ಆರಂಭಗೊಳ್ಳಲಿದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಭಾರಿ ಪ್ರತಿಭಟನೆ ಆಗಲಿದ್ದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಹೋರಾಟಕ್ಕೆ ಮತ್ತಷ್ಟು ಬಲ ತುಂಬಲಿದ್ದಾರೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸೇರಿ ಹಲವರು ಈ ಹೋರಾಟದಲ್ಲಿ ಇವತ್ತು ಭಾಗಿಯಾಗಲಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈ ಬಿಡಲೇಬೇಕು ಅಂತ ಜೆಡಿಎಸ್ ಬಿಗಿ ಪಟ್ಟು ಹಿಡಿದಿದ್ದು ಇವತ್ತು ಹೋರಾಟಕ್ಕೆ ಸಿದ್ಧತೆ ಆಗಿದೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಜೆಡಿಎಸ್ ನಾಯಕರು ಪ್ಲಾನ್ ರೂಪಿಸಿದ್ದಾರೆ. ವಿಪಕ್ಷಗಳ ಪ್ರತಿಭಟನೆಯ ಹಿನ್ನೆಲೆ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ರಣಕಹಳೆ. ಬುನಾದಿ ಹಾಕಿದ್ದು ಜೆಡಿಎಸ್ ಆದ್ರೂ ಕೂಡ ಅನುಷ್ಠಾನಕ್ಕೆ ತರ್ತಾ ಇರೋದು ಕಾಂಗ್ರೆಸ್ ಸರ್ಕಾರ. ನಾವು ಬುನಾದಿ ಏನೋ ಹಾಕಿದ್ವಿ, ಅಡಿಪಾಯ ಹಾಕಿದ್ವಿ, ಆದ್ರೆ ರೈತರ ಹಿತದೃಷ್ಟಿಯಿಂದ ಅವರು ವಿರೋಧ ಮಾಡಿದ ತಕ್ಷಣ ಯೋಜನೆಯನ್ನ ಕೈ ಬಿಟ್ಟಿದ್ದೀವಿ, ಆದ್ರೆ ಅದನ್ನು ಮುಂದುವರಿಸೋ ಮನಸ್ಸು ನಿಮಗೆ ಯಾಕೆ ಅಂತ ಸರ್ಕಾರಕ್ಕೆ ನೇರವಾಗಿ ಜೆಡಿಎಸ್ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಹಂಗಾಗಿ ಯಾವುದೇ ಕಾರಣಕ್ಕೂ ಯೋಜನೆಯನ್ನ ಜಾರಿ ಮಾಡೋದಕ್ಕೆ ಬಿಡಲ್ಲ ಅಂತ ಹೋರಾಟ, ರೈತರ ಪರವಾಗಿ ನಾವಿದ್ದೀವಿ ಅನ್ನುವಂತ ಸಂದೇಶ, ಈ ಅಸ್ತ್ರದ ಮೂಲಕ ಮುಂಬರೋ ಚುನಾವಣೆಯಲ್ಲಿ ಮೋಸ್ಟ್ಲಿ ಜನರಿಗೆ ಹತ್ತಿರ ಆಗುವಂತಹ ಪ್ಲಾನ್ ಕೂಡ ಇರುತ್ತೆ. ಸೊ ಕಾದ್ ನೋಡ್ಬೇಕು ಇವತ್ತಿನ ಹೋರಾಟ ಹೆಂಗಿರುತ್ತೆ ಅಂತ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರ ಬಹುತೇಕರಿಗೆ ಗೊತ್ತು. ಮಿನಿ ಬೆಂಗಳೂರು ಮಾಡೋದಕ್ಕೆ ಹೊರಟಿರುವಂತಹ ಯೋಜನೆ. ಅಲ್ಲಿ 100 ಎಕರೆ ಜಮೀನನ್ನ ವಶಕ್ಕೆ ಪಡೆದುಕೊಳ್ಳೋ ಮೂಲಕ ದೊಡ್ಡ ದೊಡ್ಡ IT-BT ಕಂಪನಿಗಳು ಬರುತ್ತೆ, ಬೃಹತ್ ರಸ್ತೆಗಳು ಬರುತ್ತೆ, ಎಲ್ಲಾ ರೀತಿ ಒಂದ್ ರೀತಿ ಸಿಟಿ ರೀತಿಯಲ್ಲಿ ಮಾರ್ಪಾಡಾಗುವಂತ ಜಾಗ. ನೆಮ್ಮದಿಯಿಂದ ರೈತರು ಹೆಂಗೋ ಕಷ್ಟನೋ ನಷ್ಟನೋ ಗೊತ್ತಿಲ್ಲ, ಜಮೀನಲ್ಲಿ ಉಳುಮೆ ಮಾಡಿ ಬಂದಂತಹ ಅಷ್ಟೋ ಇಷ್ಟೋ ಬೆಳೆಯನ್ನ ಮಾರಾಟ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ. ಜೀವನಕ್ಕೆ ಆಧಾರ ಸ್ತಂಭ ಆಗಿರೋದು ನಮ್ಮ ಭೂಮಿ. ಅದೇ ಭೂಮಿ ಕೊಟ್ಟು ಬಿಡಿ ಅಂತ ಹೇಳ್ಬಿಟ್ರೆ ನೀವು ಕೊಡುವಂತ ದುಡ್ಡು ಎಷ್ಟು ದಿನಕ್ಕೆ ಸಾಕಾಗಬಹುದು? ಜೀವನದುದ್ದಕ್ಕೂ ಕೂಡ ನಮ್ಮ ಮಕ್ಕಳಿಗೆ ನಾವ್ ಏನ್ ಮಾಡ್ಕೊಡ್ಬೇಕು ಭೂಮಿಯನ್ನ ಮಾರಾಟ ಮಾಡೋ ಮೂಲಕ ಅನ್ನೋದನ್ನ ರೈತರು ಪ್ರಶ್ನೆ ಮಾಡ್ತಿದ್ದಾರೆ. ಆದ್ರೆ ಸರ್ಕಾರ ಹೇಳ್ತಾ ಇರೋದು ಬೇರೆ. ಕೆಲ ರೈತರು ಒಪ್ಪಿಗೆ ಸೂಚಿಸಿದ್ದಾರೆ, ನಾವು ಕೊಡುವ ಪರಿಹಾರಕ್ಕೆ ಅವರ ಸಮ್ಮತಿ ಇದೆ, ಹಂಗಾಗಿ 80% ರೈತರು ಮುಂದೆ ಬಂದ್ಬಿಟ್ಟಿದ್ದಾರೆ, ಅಗ್ರಿಮೆಂಟ್ಗೆ ಸಹಿ ಹಾಕ್ಬಿಟ್ಟಿದ್ದಾರೆ ಅಂತ ಸರ್ಕಾರ ಹೇಳ್ತಾ ಇರೋದು. ಇದ್ರೆ ತೋರಿಸಿ, ಇಲ್ಲ ಅಂದ್ರೆ ಯೋಜನೆ ಕೈ ಬಿಡಿ ಅಂತ ಜೆಡಿಎಸ್ ನಾಯಕರು ಕೇಳ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಇವತ್ತಿನ ಹೋರಾಟ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ, ಯಾರೆಲ್ಲ ಭಾಗಿಯಾಗ್ತಾರೆ, ಬಿಜೆಪಿಯ ಸ್ಟ್ಯಾಂಡ್ ಏನು, ಹೆಂಗಿರುತ್ತೆ ಅಂತ ಓವರ್ ಆಲ್ ಇವತ್ತಿನ ಹೋರಾಟದ ರೂಪುರೇಷೆ? ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ನ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಮೊದಲಿಂದಲೂ ಕೂಡ ಜೆಡಿಎಸ್ ಪಾದಯಾತ್ರೆಗಳನ್ನ ಮಾಡಿಕೊಂಡು ಮುಂದೆ ರೈತರ ಪರವಾಗಿದ್ದೀವಿ ಅನ್ನುವಂತ ಸಂದೇಶವನ್ನ ಕೊಟ್ಟಿತ್ತು. 2 ದಿನಗಳ ಪಾದಯಾತ್ರೆಯನ್ನ ನಡೆಸಿದಂತ ಜೆಡಿಎಸ್ಗೆ ಪೊಲೀಸರು ಒಂದಿಷ್ಟು ತಡೆಯನ್ನ ಹಾಕಿದ್ರು. ಸರ್ಕಾರ ಪಾದಯಾತ್ರೆ ಮಾಡೋದಕ್ಕೆ ಬಿಟ್ಟಿರಲಿಲ್ಲ. ಹೀಗಾಗಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ, ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬೆಳಗ್ಗೆ 10 ಗಂಟೆಗೆ ಅನ್ನುವ ನಿಟ್ಟಿನಲ್ಲಿ 11 ಗಂಟೆಗೆ ಒಂದು ಪ್ರತಿಭಟನೆಯನ್ನ ಮಾಡೋದಕ್ಕೆ ಕರೆಯನ್ನ ಕೊಟ್ಟಿರುವಂತದ್ದು. ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಹಿರಂಗ ಸಭೆಯನ್ನ ಆಯೋಜಿಸಿರುವಂತದ್ದು. ಈ ಒಂದು ಸಭೆಯಲ್ಲಿ ಜೆಡಿಎಸ್ ನ ರಾಷ್ಟ್ರಾಧ್ಯಕ್ಷರಾಗಿರುವಂತ ಮಾಜಿ ಪ್ರಧಾನಿ ದೇವೇಗೌಡರು, ರಾಜ್ಯಾಧ್ಯಕ್ಷರಾಗಿರುವಂತ ಎಚ್ ಡಿ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಭಾಗಿಯಾಗ್ತಾರೆ. ಜೊತೆಗೆ ಜೆಡಿಎಸ್ ನ ಶಾಸಕರು, ವಿಧಾನ ಪರಿಷತ್ ಸದಸ್ಯರೆಲ್ಲರೂ ಕೂಡ ಭಾಗಿಯಾಗಿರುವಂತದ್ದು. ಜೊತೆಗೆ ಬಿಡದಿಯಲ್ಲಿ ಹೋರಾಟ ಮಾಡ್ತಿರುವಂತಹ ರೈತ ಮುಖಂಡರಿದ್ದಾರಲ್ಲ, ಅವರನ್ನು ಕೂಡ ಹೋರಾಟಕ್ಕೆ ಕರೆ ತರಲಾಗ್ತಾ ಇದೆ. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಜೆಡಿಎಸ್ ಹೋರಾಟ ಪ್ರಾರಂಭವಾಗುವಂತದ್ದು. ಯಾಕಂದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟಕ್ಕೆ ವೇದಿಕೆಯನ್ನ ಹಾಕಿಕೊಳ್ಳಲಾಗಿದೆ. ವೇದಿಕೆಯ ಮೂಲಕ ಭಾಷಣ ಮಾಡುವ ಮೂಲಕ ಸರ್ಕಾರಕ್ಕೆ ಚಾಟಿ ಬೀಸುವ ಕೆಲಸವನ್ನ ದೇವೇಗೌಡರು, ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಜೊತೆಗೆ ಬಿಡದಿಯ ರೈತರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಸರ್ಕಾರದ ವಿರುದ್ಧ ಅಸಮಾಧಾನ ಆಕ್ರೋಶವನ್ನ ಹೊರ ಹಾಕುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿ ಈ ಒಂದು ಹೋರಾಟ ಆರಂಭವಾಗುತ್ತೆ. ಕಾದೋಡ್ಬೇಕು ಯಾರೆಲ್ಲ ಭಾಗಿಯಾದರೆ. ಬಿಜೆಪಿಯ ನಾಯಕರು ಕೂಡ ಒಂದು ಸಾಂಕೇತಿಕವಾಗಿ ಬೆಂಬಲ ಕೊಟ್ಟಿದ್ರು ಜೆಡಿಎಸ್ ನ ಪಾದಯಾತ್ರೆಗೆ. ಈ ಒಂದು ಹೋರಾಟದಲ್ಲೂ ಕೂಡ ಅವರು ಭಾಗಿಯಾಗ್ತಾರೆ ಅನ್ನೋದನ್ನ ಕಾದೋಡ್ಬೇಕು. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.